ನಮಸ್ಕಾರ ರೀ ಎಲ್ಲರಿಗೂ. ನಾನು ಗೀತಾ. ಇವತ್ತು ನಾ ಪಡ್ ಮಾಡ್ತಾ ಇದ್ದೀನಿ. ಪಡ್ ಹೆಂಗ್ ಮಾಡ್ದ ಅಂತ ಹೇಳಿ ಬರ್ರಿ ನೋಡೋಣ. ಮೊದಲು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ. ರೇಷನ್ ಅಕ್ಕಿ ನಾನು 2 ಗ್ಲಾಸ್ ತಗೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ತಗೋತಾ ಇದ್ದೀನಿ. ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಕಡಲೆಬೇಳೆ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತದ. 1 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನ್ ಮೆಂತೆಕಾಳು. ಮೆಂತೆಕಾಳು ಹಾಕೋದ್ರಿಂದ ಫ್ಲೇವರು ಚಲೋ ಬರ್ತದ ಮತ್ತು ಸಾಫ್ಟಾಗಿ ಬರ್ತಾವ ಪಡ್ಡು. ಮೆಂತೆ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು. ಈ ರೀತಿ ಅಡುಗೆಗಳಲ್ಲಿ ಮೆಂತೆಕಾಳು ಯೂಸ್ ಮಾಡಿ. ನೋಡ್ರಿ, ಮೊದಲು ನೀರು ಹಾಕೊಂಡು 2-3 ಸಲ ತೊಳ್ಕೊಂಡಿದ್ದೀನಿ. ಈ ರೀತಿ ಸ್ವಚ್ಛ ನೀರು ಬರೋವರೆಗೂ ತೊಳಿಬೇಕು. ತೊಳ್ಕೊಂಡು ಆಮೇಲೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. 7-8 ತಾಸು ನೆನೆಕಿಡಬೇಕು ಅಕ್ಕಿ. ಅವಲಕ್ಕಿನ ಸಪ್ರೇಟ್ ಆಗಿ ನೆನೆಸ್ತೀನಿ. ಅಕ್ಕಿ ರುಬ್ಬೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೆ. ಈಗ ಅಕ್ಕಿಯಲ್ಲಿ ಇರುವಂತ ನೀರು ಬಸಿತಾ ಇದ್ದೀನಿ. ನೀರು ಸಪ್ರೇಟ್ ಮಾಡ್ಕೋಬೇಕು. ಬೆಳಗ್ಗೆ ನೆನೆ ಇಟ್ಟಿದ್ದೆ ಅಕ್ಕಿ ನಾನು ಸಾಯಂಕಾಲ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡ್ರಿ, ಅಕ್ಕಿ ಚೆನ್ನಾಗಿ ನೆನೆದಿದೆ. ಇವಾಗ ಈ ರೀತಿ ನೀರು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅಕ್ಕಿ ನೆನೆಸಿ ಮಾಡೋದ್ರಿಂದ ಪಡ್ಡು ಸಾಫ್ಟ್ ಆಗಿ ಬರ್ತಾವ, ಸ್ಪಾಂಜಿಯಾಗಿ ಬರ್ತಾವ. ನೀರೆಲ್ಲ ಬಸಿದು ನೆನೆಸಿಟ್ಕೊಂಡಂತ ಅವಲಕ್ಕಿ ಅಕ್ಕಿ ಒಳಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡ್ರಿ, ಮಿಕ್ಸ್ ಮಾಡಾತೀನಿ. ಸ್ವಲ್ಪ ಅಕ್ಕಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಸ್ವಲ್ಪ ನೀರು ಹಾಕೊಂಡು ಅಕ್ಕಿನ ಸಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಪೇಸ್ಟ್ ತಯಾರು ಮಾಡ್ಕೋಬೇಕು. ನೋಡ್ರಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಈ ರೀತಿ ನೈಸ್ ಪೇಸ್ಟ್ ಆಗಬೇಕು. ಎಷ್ಟು ಸಣ್ಣ ಆಗ್ತದ ಅಷ್ಟು ಸಣ್ಣಗೆ ರುಬ್ಕೋಬೇಕು. ಯಾಕಂದ್ರೆ ಪಡ್ಡು ಸಾಫ್ಟ್ ಆಗಿ ಬರ್ತಾವ. ನೋಡಿ, ಈ ರೀತಿ ಬಂದಿದೆ ಹಿಟ್ಟು. ಇವಾಗ ರುಬ್ಬಿದಂತ ಹಿಟ್ಟು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲಾನು ಹಿಟ್ಟು ತೆಗಿತಾ ಇದ್ದೀನಿ. ಮತ್ತು ಇದೇ ರೀತಿ ಸೆಕೆಂಡ್ ಬ್ಯಾಚ್ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ, ಸ್ವಲ್ಪ ನೀರು ಹಾಕೊಂಡು ಇದೇ ರೀತಿ ರುಬ್ಬಿ ಪಾತ್ರೆಗೆ ಹಾಕೋತೀನಿ. ನೋಡ್ರಿ, ಈ ರೀತಿ ಬಂದದೀಗ. ಇದನ್ನು ಪಾತ್ರೆಗೆ ಹಾಕೊಂಡು ಇದೇ ರೀತಿ ಉಳಿದ ಎಲ್ಲ ಅಕ್ಕಿ ಕೂಡ ಮಿಕ್ಸಿ ಮಾಡ್ಕೋತೀನಿ. ರಾತ್ರಿನೇ ನಾನು ಮಿಕ್ಸಿ ಮಾಡಿಡ್ತಾ ಇದ್ದೀನಿ. ಬೆಳಗ್ಗೆ ಹಿಟ್ಟು ಬೇಕಾಗಿತ್ತು ನನಗೆ. ನೋಡ್ರಿ, ಎಲ್ಲ ಅಕ್ಕಿನೂ ಮಿಕ್ಸಿ ಮಾಡ್ಕೊಂಡು ಪಾತ್ರೆಗೆ ಹಾಕೊಂಡು ಒಂದ್ಸಲ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಹುಳಿ ಬರ್ತದ. ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡ್ರಿ, ಬೆಳಗ್ಗೆ ಎದ್ದು ಪೂರ ಪಾತ್ರೆ ತುಂಬ ಬಂದಿತ್ತು. ನಾ ಪಡ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀನಿ. ಉಳ್ದದ್ದು ಬೇರೆ ಪಾತ್ರೆಗೆ ತೆಗೆದೀನಿ ಹಿಟ್ಟು. ಈ ರೀತಿ ಹಿಟ್ಟಿನ ಹದ ಇರಬೇಕು. ಜಾಸ್ತಿ ಗಟ್ಟಿಲ್ಲ, ಜಾಸ್ತಿ ತೆಳುವಲ್ಲ. ಸ್ವಲ್ಪ ಅಜ್ವಾಯಿನ್ ಹಾಕೊಂಡಿನಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಚಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಪಡ್ಡು ಮಾಡಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ. ಪಡ್ಡು ಮಾಡಕ್ಕೆ ಪಡ್ಡಿನ ತವಾ ಇಟ್ಟಿದ್ದೀನಿ. ತವಾ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡ್ರಿ, ಎಣ್ಣೆ ಹಾಕೊಳತ್ತೀನಿ ನಾನು. ಫಸ್ಟ್ ಬ್ಯಾಚಿಗೆ ಸ್ವಲ್ಪ ಎಣ್ಣೆ ಹಾಕೋರಿ, ಜಾಸ್ತಿ. ಸೆಕೆಂಡ್ ಏನು ಅಷ್ಟು ಹಾಕಕತ್ತಲ್ಲ. ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಆದ್ಮೇಲೆ ಹಿಟ್ಟು ಹಾಕೋತಾ ಇದ್ದೀನಿ. ಮೊದಲು ಈ ರೀತಿ ಸೈಡಿಗೆ ಹಾಕೋರಿ, ಮಧ್ಯೆ ಆಮೇಲೆ ಹಾಕೊಳ್ಳೋಣ. ಯಾಕಂದ್ರೆ ಮಧ್ಯದಲ್ಲಿ ಗ್ಯಾಸ್ ಉರಿ ಜಾಸ್ತಿ ಇರೋದ್ರಿಂದ ಬೇಗನೆ ಬೇಯುತ್ತೆ. ಹಾಕುವಾಗ ಸೈಡಿಗೆ ಮೊದಲು ಹಾಕೋರಿ. ತೆಗಿಯುವಾಗ ಮಧ್ಯದಲ್ಲಿ ಇರುವಂಥದ್ದು ಮೊದಲು ತೆಗಿಬೇಕಾಗ್ತದ. ಯಾಕಂದ್ರೆ ಬೇಗನೆ ಬೇಯುತ್ತೆ ಅದು. ಹಾಕಿದ್ಮೇಲೆ ಈ ರೀತಿ ಡಕ್ಕನ್ ಕ್ಲೋಸ್ ಮಾಡಿ 1 ನಿಮಿಷದವರೆಗೂ ಇಡ್ತೀನಿ. ಮತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಲ್ಲ ಪಡ್ಡಿನ ಮೇಲೆ. ಎಣ್ಣೆ ಹಾಕೊಂಡು ನೋಡ್ರಿ ತೆಗಿತಾ ಇದ್ದೀನಿ. ಬೆಂದಿದೆ ಇವಾಗ ಪಡ್ಡು. 1 ನಿಮಿಷದೊಳಗೆ ಬೇಯುತ್ತೆ, ಬೇಗನೆ ಆಗುತ್ತೆ ಪಡ್ಡು. ಇದೇ ರೀತಿ ಎಲ್ಲ ಪಡ್ಡು ತಿರುವಿ ಹಾಕೋತಾ ಇದ್ದೀನಿ. ತಿರುವಿ ಹಾಕೊಂಡ್ಮೇಲೂ 1 ನಿಮಿಷ ಬೇಯಿಸ್ಕೋಬೇಕು. ನೋಡಿ, 1 ಚಮಚ ತಗೊಂಡು ಚಮಚದ ಸಹಾಯದಿಂದ ಈ ರೀತಿ ತಿರುವಿ ಹಾಕೋತಾ ಇದ್ದೀನಿ. ಹಿಟ್ಟಿನ ಹದ ಕರೆಕ್ಟ್ ಬಂದಿತ್ತು ಅಂದ್ರೆ ಈ ರೀತಿ ಈಜಿಯಾಗಿ ಪಡ್ ಬರ್ತಾವ. ಜಾಸ್ತಿ ತೆಳುವೇನಾರು ಮಾಡಿದ್ರೆ ಪಡ್ಡು ಒಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೋತಾವ. ಮತ್ತು ಹಿಟ್ಟು ಏನಾರ ಗಟ್ಟಿ ಮಾಡಿದ್ರೆ ಪಡ್ಡು ಸಾಫ್ಟಾಗಿ ಬರಲ್ಲ. ಅದಕ್ಕೆ ಹಿಟ್ಟಿನ ಹದ
ಕರೆಕ್ಟಾಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಿ. ನೋಡ್ರಿ ಬೆಂದವು, ಈಗ ಚೆಕ್ ಮಾಡತ್ತೀನಿ. ಇದೇ ರೀತಿ ಎಲ್ಲ ಪಡ್ಡುಗಳು ತೆಗಿತಾ ಇದ್ದೀನಿ. ಇವಾಗ 1-2 ನಿಮಿಷದಲ್ಲಿ ಪಡ್ಡು ರೆಡಿ ಆಗುತ್ತೆ. ನಮ್ಮ ಮನೆಯಲ್ಲಿ ಪಡ್ಡು ನನಗೆ, ನನ್ನ ಮಗನಿಗೆ ಎಲ್ಲರಿಗೂ ಇಷ್ಟ. ಆದ್ರೆ ನಾವಿಬ್ರು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ ಈ ರೀತಿ ಪಡ್ಡು ದೋಸೆ. ನೋಡ್ರಿ ಹಿಂಗೆ ಸೆಕೆಂಡ್ ಬ್ಯಾಚ್ ಹಾಕೊಳತ್ತೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಸೇಕ್ ಮಾಡ್ತೀನಿ ತವ, ಯಾಕಂದ್ರೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ. ಮತ್ತೆ ಹಾಕೋತಾ ಇದ್ದೀನಿ ಸೆಕೆಂಡ್ ಬ್ಯಾಚ್ ಈಸಿಯಾಗಿ ಬಂದ್ಬಿಡ್ತದ. ಇದೇ ಹಿಟ್ಟಿನಿಂದ ಪಡ್ಡು ದೋಸೆ ಎರಡೂ ಮಾಡ್ಬೋದು. ಇಡ್ಲಿ ಸ್ವಲ್ಪ ಬೇರೆ ಮಾಡ್ತೀನಿ ನಾನು, ಅದು ಕೂಡ ತೋರಿಸ್ತೀನಿ ಮುಂದಿನ ವಿಡಿಯೋದಾಗ. ನೋಡಿ ಸೆಕೆಂಡ್ ಬ್ಯಾಚ್ ಪಡ್ಡು ಅದು ಕೂಡ ತಯಾರಾಗ್ಯದ. ಈ ರೀತಿ ಏನೇನು ಹಾಕಿನೆಲ್ಲ ಎಲ್ಲಾನು ಸಾಮಗ್ರಿ ಹಾಕಿ ಮಾಡೋದ್ರಿಂದ ಟೇಸ್ಟಿಯಾಗಿ ಬರ್ತಾವ ಪಡ್ಡು. ಸಾಫ್ಟ್ ಆಗಿರ್ತದ ಮತ್ತು ಸ್ಪಾಂಜಿ ಆಗಿರ್ತಾವ. ಪಡ್ಡು ಹೊರಗಡೆಯಿಂದ ಗರಿ ಗರಿ ಆಗಿರ್ಬೇಕು, ಒಳಗಡೆ ಸಾಫ್ಟ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಪಡ್ಡು ಬಂದಿತ್ತು ಸೇಮ್. ಒಂದ್ಸಲ ಟ್ರೈ ಮಾಡಿ ಹೆಂಗ್ ಬರ್ತದ ಅಂತ ಕಮೆಂಟ್ ಮಾಡಿ. ನೋಡಿ ಎಲ್ಲಾನು ಪಡ್ಡು ತೆಗಿತಾ ಇದ್ದೀನಿ ಪ್ಲೇಟಿಗೆ. ನಾನೀಗ ಮಾಡಿದ್ದು ಪ್ಲೇನ್ ಪಡ್ಡು, ಸಾದಾ ಪಡ್ಡು ಅಂತೀವಲ್ಲ ಅದು. ನೋಡಿ ಈ ರೀತಿ ಪಡ್ಡು ತಯಾರಾಗಿದೆ. ಈಗ ಪಡ್ಡಿನ ಜೊತೆ ಚಟ್ನಿ ಮಾಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂದ್ರೆ ಕಾಯಿ ಚಟ್ನಿ. ನೋಡಿ ಈಜಿಯಾಗಿ ಮನೆಯಲ್ಲಿ ಚಟ್ನಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಚಟ್ನಿ ಮಾಡಕ ಹಸಿ ಕೊಬ್ಬರಿ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ತುರಿದು ಕೂಡ ತಗೋಬಹುದು. ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಪುಟಾಣಿ, ಶೇಂಗಾ, ಜೀರಿಗೆ, ಸಾಸಿವೆ, ಇಷ್ಟು ಸಾಮಗ್ರಿ ತಗೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ. ಮೊದಲು ಮಿಕ್ಸಿ ಜಾರ್ ತಗೊಂಡು ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದು ಹಾಕೋತಾ ಇದ್ದೀನಿ. ನೋಡ್ರಿ ಕೊಬ್ಬರಿ ಹಾಕೊಂಡು ಮೆಣಸಿನಕಾಯಿ ಇದೇನಿದೆ ಸಾಮಗ್ರಿ ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕೊಂಡು, ಮತ್ತ ಶೇಂಗಾ, ಪುಟಾಣಿ ಅದು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮೊದಲು ಡ್ರೈ ಆಗಿ ಮಿಕ್ಸಿ ಮಾಡ್ಕೋತೀನಿ, ನೀರು ಹಾಕದೆ ಅದೇ ರೀತಿ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕೋತೀನಿ. ನೀರು ನೋಡ್ಕೊಂಡು ಹಾಕೋರಿ. ಚಟ್ನಿ ನಿಮ್ಗೆ ಯಾವ ಹದ ಬೇಕು, ಗಟ್ಟಿ ಬೇಕು, ತೆಳು ಬೇಕು ನೋಡ್ಕೊಂಡು ನೀರು ಹಾಕೊಂಡು ಮಿಕ್ಸಿ ಮಾಡಿ. ನೋಡಿ ಈ ರೀತಿ ಇದೆ. ಇನ್ನು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ಇದಕ್ಕಿಂತ ತೆಳು ಬೇಕಂದ್ರೆ ಇನ್ನೂ ನೀರು ಹಾಕೋಬಹುದು. ನನಗಿಷ್ಟು ಸಾಕು ಇವಾಗ ಅಂಥೇಳಿ ನೋಡಿ ಚಟ್ನಿ ಮಾಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಪಡ್ಡು ಇಡ್ಲಿ ಜೊತೆ ಚಟ್ನಿ ಸ್ವಲ್ಪ ತೆಳುವಾಗಿದ್ರೇ ಚಲೋ ಅನಿಸ್ತದ. ಈ ರೀತಿ ಮಾಡ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಂದಾಗಿ. ನೋಡ್ರಿ ಈಗ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು. ಸಿಂಪಲ್ ಆಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಕಬ್ಬಿಣದ ಕಡಾಯಿ ಇದು. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಇಂಗು, ಸ್ವಲ್ಪ ಕರಿಬೇವು ಸೊಪ್ಪು. ಆಯ್ತು, ಒಗ್ಗರಣೆ ತಯಾರಾಯ್ತು. ಅದು ಒಗ್ಗರಣೆ ಚಟ್ನಿಗೆ ಹಾಕೋತಾ ಇದ್ದೀನಿ. ಚಟ್ನಿಗೆ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಪಡ್ಡಿನ ಜೊತೆ ಚಟ್ನಿ ಕೂಡ ತಯಾರಾಯ್ತು. ಇದು ಟೇಸ್ಟ್ ಯಾರು ಮಾಡ್ತಾರ ಬರ್ರಿ ನೋಡೋಣ. ಪ್ಲೇಟಿಂಗ್ ಹಿಂಗೆ ಬಂದಿತ್ತು. ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ನೋಡ್ರಿ ನಮ್ಮ ಮನೆಯವರಿಗೆ ಕೊಡ್ತಾ ಇದ್ದೀನಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳ್ತಾರ ಅವ್ರೆ. ತಿಂತಾ ಇದ್ದಾರೆ, ಹೇಳಿದ್ರು ಚಲೋ ಬಂದಿತ್ತು, ಮಸ್ತ್ ಬಂದವ, ಟೇಸ್ಟು ಚಲೋ ಆಗ್ಯಾವ ಅಂತ ಹೇಳಿ. ಮೆಂತೆ ಕಾಳು ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತಾವ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಟ್ನಿ ಕೂಡ ಅಷ್ಟೇ, ಅದನ್ನು ಚಲೋ ಬಂದಿತ್ತು. ಚಟ್ನಿ ಪಡ್ಡು ಎರಡು ಸೂಪರ್ ಆಗಿತ್ತು ಟೇಸ್ಟು. ನೀವು ಯಾವ ರೀತಿ ಚಟ್ನಿ ಮಾಡ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.